ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬಾ ಸ್ಪೆಷಲ್ಲು. ಇದನ್ನು ಆಲ್ಮೋಸ್ಟ್ ಅಷ್ಟೊಂದು ಯಾರು ಮಾಡಲ್ಲ ಅಂದ್ಕೊಂಡಿದ್ದೇನೆ, ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಸ್ವಲ್ಪ ಪುಂಡಿ ಪಲ್ಯ ಸಿಕ್ಕರೆ ಸಾಕು ಮಾಡ್ತೇವೆ, ಜಾಸ್ತಿ ಸಿಕ್ಕರೆ ಪುಂಡಿ ಪಲ್ಯ ಇದನ್ನು ಮಾಡ್ತೇವೆ, ನುಚ್ಚೆಲ್ಲ ಹಾಕಿ. ಇಲ್ಲಾಂದರೆ ಈ ಥರ ಚಟ್ನಿ ಮಾಡ್ತೇವೆ. ಇವತ್ತು ನಾನು ಪುಂಡಿ ಪಲ್ಯ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಪುಂಡಿ ಪಲ್ಯ ಚಟ್ನಿ ಅಂದರೆ ತುಂಬ ಇಷ್ಟ, ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ರಿ. ಹುಳಿ ಹುಳಿ, ಖಾರ ಖಾರ ಮತ್ತು ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಬೇಕಂತೇಳಿ ನೋಡ್ಕೊಂಬರ್ನು ಬನ್ನಿ. ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ, ನಾನೀಗ ಪುಂಡಿ ಸೊಪ್ಪಿಂದು ಪುಂಡಿ ಪಲ್ಯದ್ದು ನೋಡಿ ಸೊಪ್ಪು ಸಿಗುತ್ತಲ್ಲ, ಅದರದ್ದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋದಕ್ಕೆ ಇಲ್ಲಿ 1 ಕಟ್ನಷ್ಟು ಪುಂಡಿ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇಲ್ಲಿ ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ಮೆಣಸು 3 ತೊಗೊಂಡಿದ್ದೇನೆ, ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ. ಇಷ್ಟಿದ್ರೆ ಮಾಡ್ಬೋದು. ಹೇಗಂತೇಳಿ ನೋಡೋಣ ಬನ್ನಿ. ಈಗ ಫ್ರೆಂಡ್ಸ್, ಅಲ್ಲೊಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ನಾನೀಗ ಸೊಪ್ಪನ್ನು ಹಾಕ್ತೇನೆ. ಈ ಥರ ನಾನು ಬಿಡಿಸಿ, ಇದೇನು ಕಟ್ ಮಾಡಿಲ್ಲ, ಏನೂ ಇಲ್ಲ, ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲವನ್ನು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ. ನೋಡಿ, ಇದನ್ನೀಗ ನಾನೀಗ ಫ್ರೈ ಮಾಡ್ತೇನೆ. ನೋಡಿ, ಸೊಪ್ಪು ಈ ಥರ ಬಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಿಸಿ ಆದ ತಕ್ಷಣ. ಈ ಥರ ಇದನ್ನೆಲ್ಲ ನಾವೀಗ ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಇದು ಈಗ ಹೇಗೆ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ, ಚೆನ್ನಾಗಿ ಫ್ರೈ ಆಗಬೇಕು ಇನ್ನೂ ಇದು. ಫ್ರೆಂಡ್ಸ, ಇದೀಗ ಹುರಿದಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಎಲ್ಲ ನೋಡಿ ಈ ಥರ ಹುರ್ಕೋಬೇಕು. ಇದು ಈಗ ತಣ್ಣಗಾಗಬೇಕು. ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನಾನು. ಇದು ತಣ್ಣಗಾಗಲಿ ಈಗ. ನೋಡಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ. ಇದು ಈಗ ಎಲ್ಲವನ್ನು ತಣ್ಣಗಾಗಲಿ. ಫ್ರೆಂಡ್ಸ, ನಾನು ಆವಾಗಲೇ ಪುಂಡಿ ಪಲ್ಯ ಹುರಿದ ನಂತರ ಸ್ವಲ್ಪ ಕಾಯಿ ಮೆಣಸು ಬೇಕಾಗಿತ್ತು, ಕುಟ್ಟಿದ್ದೆ. ಅದನ್ನೇ ಇಲ್ಲಿ ಬಿಟ್ಟಿದ್ದೇನೆ. ಕಾಯಿ ಮೆಣಸು ವಿಡಿಯೋದಲ್ಲಿ ತೋರಿಸಿದ್ದೆ, ಅದು ಇಲ್ಲಿದೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ, ಇಲ್ಲಿ ನೋಡಿ ಹುರಿದಿಟ್ಟಿರುವಂಥ ಪುಂಡಿ ಪಲ್ಯನ ಇದಕ್ಕೆ ಹಾಕೋತೇನೆ. ಈಗ ಇದನ್ನೀಗ ಚೆನ್ನಾಗಿ ಕುಟ್ಕೋಬೇಕು. ಇದನ್ನೀಗ ಈ ಥರ ನಾವು ಕುಟ್ಟಬೇಕು. ನೋಡಿ, ಈ ಥರ ಇದನ್ನೀಗ ಎಲ್ಲ ನೈಸಾಗಿ ನಾನು ಕುಟ್ಕೋತೇನೆ. ನೋಡಿ, ಈ ಥರ ಕುಟ್ಟುವಾಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆಯದು, ಇದು ತಿನ್ನಬೇಕು ಅಂತ ಹೇಳ್ತಾರೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಪುಂಡಿ ಸೊಪ್ಪಿಂದು ಗಿಡದಲ್ಲಿ ತುಂಬ ಇದು ಆದಮೇಲೆ 6 ತಿಂಗಳಿಗೊಂದು ಸತಿ ಹೂವು ಆಗುತ್ತೆ. ಇದರಲ್ಲಿ ಹೂವಾಗಿ ಅದು ಬೀಜ ಕಾಯಿ ಆಗುತ್ತೆ. ಅದರದ್ದು ಕೂಡ ಉಪ್ಪಿನಕಾಯಿ ಹಾಕ್ತಾರೆ, ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ. ಈಗ ಇದನ್ನು ನಾನು ಕುಟ್ತೇನೆ. ನೋಡಿ, ಈ ಥರ ಈಗ ಕುಟ್ಟಿದ್ದೇನೆಲ್ಲ. ಇದಕ್ಕೆ ನಾನೀಗ ಇಲ್ಲಿ ತೊಗೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಹಾಕೋತೇನೆ. ಬೆಳ್ಳುಳ್ಳಿ ಕೂಡ ಇಲ್ಲಿ ನಾವು ಈ ಥರ ಕುಟ್ಕೋಬೇಕಾಗತ್ತೆ. ಇದು ಪುಂಡಿ ಸೊಪ್ಪೊಟ್ಟಿಗೆ ಬೆರಿಬೇಕು ಚೆನ್ನಾಗಿ. ನೋಡಿ, ಈ ಥರ ಬೆಳ್ಳುಳ್ಳಿ ಹಾಕಿದರೆ ನಿಮಗೆ ಇದ್ರದ್ದು ಗೊತ್ತೇ ಇದೆ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಬೆಳ್ಳುಳ್ಳಿ ಅಂಥೇಳಿ. ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ನಾನೀಗ ಕುಟ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಯ್ತಲ್ಲ, ಇದನ್ನು ಇನ್ನೂ ಕುಡ್ತೀನಿ. ಇದಕ್ಕೆ ನಾನೀಗ ಜೀರಿಗೆ ತೊಗೊಂಡಿದ್ನೆಲ್ಲ, ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಜೀರಿಗೆ ಕೂಡ ಇದು ಸಣ್ಣಾಗಿ ಕುಟ್ಕೋಬೇಕು. ನೋಡಿ, ಈ ಥರ. ಇಲ್ಲಾಂದರೆ ತಿಕ್ಕೊಳ್ಳಿ, ಬೇಗ ಸಣ್ಣಾಗುತ್ತೆ ಇದು ಜೀರಿಗೆ ಸ್ವಲ್ಪ. ನೋಡಿ, ಈಗ ಇದಕ್ಕೆ ನಾನು ಫ್ರೆಂಡ್ಸ್ ಏನು ಹಾಕ್ತೀನಪ್ಪ ಅಂತಂದರೆ, ಇಲ್ಲಿ ಉಪ್ಪು ತೊಗೊಂಡಿದ್ದೆ ಮತ್ತು ಬೆಲ್ಲ ಕೂಡ ತೊಗೊಂಡಿದ್ನೆಲ್ಲ. ಈಗ ಇಲ್ಲಿ ಇದು ಬೆಲ್ಲ ಹಾಕ್ತೇನೆ. ಬೆಲ್ಲ ಒಂಚೂರು ಇಷ್ಟು ಹಾಕ್ತೀನಿ, ಯಾಕಂದರೆ ಬೆಲ್ಲ ಇದು ಹುಳಿ ಇರುತ್ತೆ. ಪುಂಡಿ ಸೊಪ್ಪು ಹುಳಿ ಇರೋ ಕಾರಣ ನಾವು ಇಲ್ಲಿ ಬೆಲ್ಲ ಹಾಕಬೇಕಾಗತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನೀಗ ಸೇರಿಸಿದ್ದೇನೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಲ್ಲವನ್ನು ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ಬೆಲ್ಲ ಹಾಕಲೇಬೇಕು ಇದಕ್ಕೆ. ಪುಂಡಿ ಸೊಪ್ಪು ಹುಳಿ ಇರೋದ್ರಿಂದ ಈಗ ನೋಡಿ ಎಲ್ಲರೊಟ್ಟಿಗೆ ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಜಜ್ಕೊಂಡ್ಬಿಡ್ತೇನೆ. ಈಗ ಪುಂಡಿ ಪಲ್ಯ ಚಟ್ನಿ ರೆಡಿ ಆಗುತ್ತೆ. ಪುಂಡಿ ಸೊಪ್ಪಿಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಕಾಂಬಿನೇಷನ್ ಅಂದರೆ ಸಖತ್ ನೋಡಿ ಇದರದ್ದು.
ನೀವು ಈಗ ಕುಟ್ಟುವಾಗ ಟೇಸ್ಟ್ ನೋಡ್ಕೊಳ್ಳಿ, ಇದಕ್ಕೆ ಉಪ್ಪು ಖಾರ ಹೇಗಿರುತ್ತೆ ನೋಡಿಕೊಂಡು ಸ್ವಲ್ಪ ನಿಮಗೆ ಇನ್ನೂ ಏನಾದರೂ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಫ್ರೆಂಡ್ಸ ನೋಡಿ ಈಗ ರೆಡಿ ಇದೆ ಪುಂಡಿ ಸೊಪ್ಪಿಂದು ಚಟ್ನಿ. ತುಂಬ ಟೇಸ್ಟಾಗಿರುತ್ತೆ. ಈಗ ನಾನು ಒಂದು ಬೌಲಿಗೆ ತೆಗೆದಿಟ್ಕೋತೀನಿ. ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ಸಖತ್ತಾಗಿರುತ್ತೆ. ಇದು ಹುಳಿ ಹುಳಿಯಾಗಿ ಸ್ವೀಟಾಗಿ ಖಾರಾಗಿ ನೋಡಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನಾನು ಕಲ್ಲಲ್ಲಿ ಕುಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಕಲ್ಲಿಲ್ಲನವರು ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.